ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಬೊಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ, ಏನು ಎಲ್ಲ ಹೆಚ್ಚುವರಿ ಶಿಕ್ಷಕರಿಗೆ ಒಂದು ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಏನು ಯಾವ ರೀತಿಯಲ್ಲಿ ಹೆಚ್ಚುವರಿ ಮಾಡ್ತಾರೆ, ಮತ್ತು ಯಾವ್ಯಾವ ರೀತಿಯಲ್ಲಿ ಹೆಚ್ಚುವರಿ ಆಗಿರ್ತಕ್ಕಂಥ ಶಿಕ್ಷಕರಿಗೆ ತಮ್ಮ ಗೊಂದಲಗಳು, ಸ್ವಲ್ಪ ಸಮಸ್ಯೆಗಳು ಇದ್ದವು. ಹಾಗಾಗಿ ಇಲಾಖೆ ಈ ಕುರಿತು ಸ್ಪಷ್ಟನೆಯನ್ನು ನೀಡಿದೆ. ಮತ್ತು ಅವರ ಡೌಟ್ಸ್‌ಗಳಿಗೆ ಯಾವ ರೀತಿಯಲ್ಲಿ ಸ್ಪಷ್ಟನೆ ನೀಡಿದೆ ಅಂತಕ್ಕಂಥದ್ದನ್ನು ನಾವು ಈಗ ನೋಡೋಣ ಸ್ನೇಹಿತರೆ. ಹೇಳಿ ಕೇಳಿ ಈಗಾಗಲೇ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ನಡೆಯುತ್ತಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವುದಾಗಿದೆ. ಈಗ ನಾವು ಕೆಲವೊಂದುಗಳ ಎಲ್ಲ ಪಾಯಿಂಟ್ಗಳನ್ನು ಕೂಡ ಚರ್ಚೆ ಮಾಡ್ತಾ ಯಾವ್ಯಾವ ಸಮಸ್ಯೆಗಳಿಗೆ ಏನು ಡೌಟ್ಸ್ ಇದೆಯಲ್ಲ, ಆ ಡೌಟ್ಸ್ಗಳಿಗೆ ಇಲಾಖೆ ಕೊಟ್ಟಿರ್ತಕ್ಕಂಥ ಸ್ಪಷ್ಟೀಕರಣವನ್ನು ನಾವೀಗ ನೋಡ್ಕೊಳ್ಳೋಣ. ಮೊದಲನೇ ಪಾಯಿಂಟ್ ನೋಡಿ, ಇಲ್ಲಿ ಏನು ಹೇಳ್ತಿದ್ದಾರೆ, ಹೆಚ್ಚುವರಿ ಶಿಕ್ಷಕರು ಇದನ್ನು ಪರಿಗಣಿಸಿ ಅಂತೇಳಿ ಕೆಲವರು ಮನವಿಯನ್ನು ಮಾಡಿಕೊಂಡಿದ್ರು. ಏನಂತಂದರೆ 2024-25ರಲ್ಲಿ ಯಾವ ತಿಂಗಳಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಹೆಚ್ಚು ಇರುತ್ತದೆಯೋ ಆ ಸಂಖ್ಯೆ ಆಧಾರದ ಮೇಲೆ ಹೆಚ್ಚುವರಿ ಶಿಕ್ಷಕರನ್ನ ಗುರುತಿಸಿ ಹೆಚ್ಚುವರಿ ಪ್ರಕ್ರಿಯೆಯನ್ನು ಮಾಡಿ ಅಂತ ಕೇಳಿದರು. ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದೆ ಇಲಾಖೆ. ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಏನು ಹೇಳುತ್ತೆ, ಆ ನಿಯಮ 2020ರಂತೆ ಡಿಸೆಂಬರ್ ಹಂತಕ್ಕೆ ಮಕ್ಕಳ ಸಂಖ್ಯೆಯನ್ನು ಪರಿಗಣಿಸಲಾಗಿದೆ. ಹಾಗಾಗಿ ಇದನ್ನು ನಾವು ಯಾವ ಸಂಖ್ಯೆಯಲ್ಲಿ ಯಾವ ತಿಂಗಳಲ್ಲಿ ಹೆಚ್ಚಿದೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಡಿಸೆಂಬರಲ್ಲಿ ಏನಿದೆಯೋ ಅದೇ ಫೈನಲ್ಲು ಅಂತಕ್ಕಂಥದ್ದು ಇದು ಸ್ಪಷ್ಟೀಕರಣ ಆಗಿದೆ ಸ್ನೇಹಿತರೆ. ಎರಡನೇ ಪಾಯಿಂಟ್ ನೋಡೋಣ. ಈಗ ಶಾಲೆಯಲ್ಲಿ ಹೆಚ್ಚುವರಿ ಎಂದು ಗುರುತಿಸಿದ ಶಿಕ್ಷಕರ ಬದಲಾಗಿ ಯಾರಾದರೂ ವಿಲ್ಲಿಂಗ್ನೆಸ್ ಕೊಟ್ಟು ಹೆಚ್ಚುವರಿಯಾಗಿ ಸ್ಥಳಾಂತರ ಹೊಂದಲು ಇಚ್ಛಿಸಿದರೆ ಅಂತಾರೆ ಅವಕಾಶ ಕಲ್ಪಿಸಿಕೊಡಿ ಅಂತ. ಅಂದರೆ ಹೆಚ್ಚುವರಿ ಆಗಿರ್ತಾರೆ, ಅವ್ರಿಗೆ ಬೇಡ, ಅಥವಾ ಯಾರಾದರೂ ಇನ್ನೊಬ್ಬರು ವಿಲ್ಲಿಂಗ್ನೆಸ್ಸಲ್ಲಿ ನಾನು ಹೆಚ್ಚುವರಿ ಆಗ್ತೀನಿ ಅಂತ ಬಂದರೆ ಅವ್ರಿಗೆ ಕೊಡ್ಬೋದಾ ಅಂತ ಕೇಳ್ತಾರೆ. ಈ ರೀತಿ ಯಾವುದೇ ರೀತಿಯಲ್ಲಿ ನಿಯಮದಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಓಕೆ. ಮೂರನೇದು ಪಾಯಿಂಟು, ಹೆಚ್ಚುವರಿ ಕೌನ್ಸಿಲಿಂಗ್ ಜರುವ ದಿನದವರೆಗೆ ಅಥವಾ ದಿನಾಂಕ 30/6/2025ರ ನಿವೃತ್ತಿಯಾಗುತ್ತಿರುವ ಶಾಲೆಗಳಲ್ಲಿ ನಿವೃತ್ತಿಯಾಗುವ ಹುದ್ದೆಗಳನ್ನು ಕೂಡ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಪರಿಗಣಿಸಬೇಕಾಗಿ ವಿನಂತಿ, ಹಾಗೂ ನಿವೃತ್ತಿಯಾಗುವ ಹುದ್ದೆಗಳಿಗೆ ಹೆಚ್ಚುವರಿ ಹುದ್ದೆಗಳನ್ನು ಹೊಂದಾಣಿಕೆಗೊಳಿಸಬೇಕಂತ ಹೇಳಿದ್ದಾರೆ. ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥ ಇದು ಪ್ರಶ್ನೆ. ಯಾಕಂತಂದರೆ ಇದು ನಿವೃತ್ತಿ ಆಗ್ತಕ್ಕಂಥ ಶಿಕ್ಷಕರನ್ನ ಪರಿಗಣಿಸಿ ಅಂತ ಹೇಳಿದರೆ ಇದನ್ನು ಪರಿಗಣಿಸ್ತೀವಿ ಅಂತೇಳಿ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ ಸ್ನೇಹಿತರೆ. ಜೂನ್ 30ರವರೆಗೂ ಕೂಡ ನಿವೃತ್ತಿ ಆಗ್ತಕ್ಕಂಥ ಹುದ್ದೆಗಳನ್ನು ಕೂಡ ಕೌನ್ಸಿಲಿಂಗಲ್ಲಿ ತೋರಿಸ್ತಾರೆ ಅಂತಕ್ಕಂಥದ್ದನ್ನು ಇಲ್ಲೇ ಇಲಾಖೆ ಕೊಟ್ಟಿದೆ. ಗೊಂದಲಕ್ಕೆ ಅವಕಾಶ ನೀಡುವುದರಿಂದ ಇದು ಸಾಧ್ಯವಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ನೋಡಿ. ಅದೇ ಯಾವ ಪಾಯಿಂಟ್ ಅಂತಂತಂದರೆ, ನಿವೃತ್ತಿಯಾಗುವ ಹುದ್ದೆಗಳಿಗೆ ಹೆಚ್ಚುವರಿ ಹುದ್ದೆಗಳನ್ನು ಹೊಂದಾಣಿಕೆಗೊಳಿಸೋ ಅದನ್ನು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಹುದ್ದೆಗಳನ್ನು ತೋರಿಸ್ಬೋದು, ಖಾಲಿ ಹುದ್ದೆಗಳನ್ನು. 4ನೇ ಪಾಯಿಂಟು, ನಿಗದಿತ ಮಕ್ಕಳ ಸಂಖ್ಯೆ ಹೊಂದಿರುವ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ದೈಹಿಕ ಶಿಕ್ಷಕರು, ಚಿತ್ರಕಲಾ ಶಿಕ್ಷಕರು, ಹಿಂದಿ ಶಿಕ್ಷಕರು, ಮರಾಠಿ ಶಿಕ್ಷಕರು ಹಾಗೂ ಉರ್ದು ಶಿಕ್ಷಕರನ್ನು ಹೆಚ್ಚುವರಿ ಪ್ರಕ್ರಿಯೆಯಿಂದ ಕೈ ಬಿಡಬೇಕಾಗಿ ವಿನಂತಿ. ತಾಲೂಕಿನಲ್ಲಿಯೇ ಸ್ಥಳ ನಿಯುಕ್ತಿಗೊಳಿಸುವುದು. ಇದು ಭಾಳ ಶಿಕ್ಷಕರು ಕೂಡ ನನಗೂ ಕೂಡ ಕೇಳಿದರು, ಫೋನ್ ಮಾಡಿದರು. ನನಗೂ ಕೂಡ ಇದು ಇಲಾಖೆ ಸ್ಪಷ್ಟನೆ ಏನು ಕೊಡುತ್ತೆ ಅನ್ನೋ ನನಗೆ ಗೊತ್ತಿರಲಿಲ್ಲ. ಇದನ್ನು ಕೂಡ ಈಗ ಇಲಾಖೆಯೂ ಕೂಡ ಸ್ಪಷ್ಟನೆ ಕೊಟ್ಟಿದೆ. ಏನಂತ ಹೇಳಿದ್ದಾರೆ ಅಂದರೆ, ಹಿಂದಿನ ವರ್ಷಗಳಂತೆಯೇ ಪ್ರಕ್ರಿಯೆಯನ್ನು ನಡೆಸಲಾಗುತ್ತಿದೆ. ಸದರಿ ಶಿಕ್ಷಕರನ್ನು ಹೆಚ್ಚುವರಿ ಪ್ರಕ್ರಿಯೆಯಿಂದ ಕೈ ಬಿಡಲು ಅವಕಾಶ ಇಲ್ಲ. ಯಾವುದೇ ಕಾರಣಕ್ಕೂ ಇಂಥವ್ರನ್ನ ಬಿಡೋಕ್ಕೆ ಸಾಧ್ಯನೇ ಇಲ್ಲ, ಯಾರಿಗೂ ಕೂಡ ವಿನಾಯಿತಿ ಇಲ್ಲ ಅಂತಕ್ಕಂಥದ್ದು ಇಲಾಖೆ ಹೇಳ್ತಾ ಇದೆ. ಜೊತೆಗೆ ನಿಯಮ 7ರಂತೆ ಜಿಲ್ಲೆಯೊಳಗೆ ಸ್ಥಳ ನಿಯುಕ್ತಿಗೊಳಿಸಲಾಗುವುದು. ಇವ್ರನ್ನ ಜಿಲ್ಲೆ ಬಿಟ್ಟು ಔಟ್ ಆಫ್ ಡಿಸ್ಟಿಕ್ ಕೊಡೋಕ್ಕೆ ಬರಲ್ಲ. ನಾವು ಕೊನೆಗೂ ಕೂಡ ತಾಲೂಕಲ್ಲಿ ಕೊಡ್ತೀವಿ, ತಾಲೂಕಲ್ಲಿ ಇಲ್ಲದೇ ಇದ್ದರೆ ಜಿಲ್ಲೆ ಒಳಗೆ ಕೊಡ್ಬೋದು ಅಂತೇಳಿ ನಿಯಮ 7ರ ಪ್ರಕಾರ ಮಾಡ್ತೀವಿ ಅಂತ ಇಲಾಖೆ ಹೇಳ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ 5ನೇ ಪಾಯಿಂಟ್ ನೋಡೋಣ. ಈಗ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ನಿಯಮಗಳಂತೆ ಶಿಕ್ಷಕರ ಸಂಘದ, ನೌಕರ ಸಂಘದ ಚುನಾಯಿತ ಪದಾಧಿಕಾರಿಗಳಿಗೆ ವಿನಾಯಿತಿ ಕೊಡಿ. ಇದು ಸರ್ವೇ ಸಾಮಾನ್ಯವಾಗಿ ವಿನಾಯಿತಿ ಕೇಳ್ತಾ ಇದ್ದಾರೆ ಎಲ್ಲರಿಗೂ ಕೂಡ. ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ನೋಡೋಣ. ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ವರ್ಗಾವಣೆ ನಿಯಂತ್ರಣ ಕಾಯ್ದೆ 20ರಂತೆ ನಿಯಮಗಳಲ್ಲಿ ಅವಕಾಶ ಇಲ್ಲ. ನಿಮಗೆ ಕಳೆದ ವರ್ಗಾವಣೆಯಲ್ಲಿ ಕೂಡ ಯಾವುದೇ ವಿನಾಯಿತಿಯನ್ನು ರದ್ದು ಮಾಡಿದ್ರು, ಎಲ್ಲ ವಿನಾಯಿತಿಯನ್ನು. ಅದರಂತೆ ಅವ್ರನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮುಂದಿನ ಪಾಯಿಂಟ್ ನೋಡೋಣ. ಈಗ ಸ್ನೇಹಿತರೆ, ಇದೊಂದು ಭಾಳ ಒಳ್ಳೆ ಪಾಯಿಂಟ್ ಇದೆ ನೋಡಿ. ಏನು ಜೂನ್ 30ಕ್ಕೆ ಏನು ರಿಟೈರ್ಮೆಂಟ್ ಆಗ್ತಾ ಇದ್ದಾರಲ್ಲ, ಆ ಶಾಲೆಯಲ್ಲಿ ರಿಟೈರ್ಮೆಂಟ್ ಆಗ್ತಾ ಇರ್ತಕ್ಕಂಥ ಶಿಕ್ಷಕರಿದ್ದರೂ ಕೂಡ ಆ ಶಾಲೆಯಲ್ಲಿ ಮತ್ತೊಬ್ಬರನ್ನ ಹೆಚ್ಚುವರಿ ಮಾಡ್ತಾಯಿದ್ದಾರೆ. ಅದನ್ನು ಯಾಕೆ ನಾವು ಹೆಚ್ಚುವರಿ ಮಾಡಬೇಕು, ಈಗ ರಿಟೈರ್ಮೆಂಟ್ ಆಗ್ತಾ ಇದ್ದಾರಲ್ಲ ಆ ಹುದ್ದೆನೇ ಕೂಡ ಹೆಚ್ಚುವರಿ ಅಂತೇಳಿ ಪರಿಗಣಿಸಿ ನಮಗೆ ಅವಕಾಶ ಅಲ್ಲೇ ಉಳ್ಕೊಳ್ಳೋಕೆ ಅವಕಾಶ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದರು ಟೀಚರ್ಸು. ಅದಕ್ಕೆ ಏನು ಹೇಳಿದೆ ಇಲಾಖೆ ಅಂತಂದರೆ, ಖಂಡಿತ ಅದನ್ನು ಮಾಡ್ತೀವಿ, ಜೂನ್ 30ಕ್ಕೆ ಏನು ನಿವೃತ್ತಿ ಆಗಿದ್ದಾರಲ್ಲ ಅವರನ್ನೇ ಕೂಡ ಹೆಚ್ಚುವರಿ ಅಂತ ಮಾಡ್ತೀವಿ ಅಂತೇಳಿ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದೊಂದು ಒಳ್ಳೆಯ ವಿಚಾರ. ಹಾಗೆಯೇ 12ನೇ ಪಾಯಿಂಟ್ ನೋಡಿ, ಮಲೆನಾಡು ಪ್ರದೇಶದಲ್ಲಿ ನಿಯಮಗಳ ವಿರುದ್ಧವಾಗಿ ಕೇವಲ ಶಿಕ್ಷಕರನ್ನು ಹೆಚ್ಚುವರಿ ಮಾಡುತ್ತಿರುವುದು ತೀವ್ರ ಅವೈಜ್ಞಾನಿಕವಾಗಿದ್ದು, ವಲಯದಲ್ಲಿರುವವರನ್ನು ಕೂಡ ಇಂದಿನ ವರ್ಷದ ನಿಯಮಗಳಂತೆ ಹೆಚ್ಚುವರಿ ಪ್ರಕ್ರಿಯೆಯನ್ನು ಜಾರಿಗೊಳಿಸಬೇಕಂತ ಕೇಳಿದರು. ಮರುಹಂಚಿಕೆಯ ಉತ್ತರ ಇಲ್ಲಿ ಹೇಳಿದರೆ ಸ್ಪಷ್ಟೀಕರಣ, ಮರುಹಂಚಿಕೆಯ ಮಾನದಂಡಗಳಂತೆ ಶಿಕ್ಷಕರ ಹುದ್ದೆಗಳನ್ನು ನೀಡಿದೆ ಅಂತಕ್ಕಂಥದ್ದು ಹೇಳಿದ್ದಾನೆ. ಏನೋ ಮರುಹಂಚಿಕೆ ನಿಯಮ ಏನಿದೆಯಲ್ಲ ಅದ್ರ ಪ್ರಕಾರನೇ ನಾವು ಹುದ್ದೆ ನೀಡಿದ್ದೀವಿ ಹೊರತು ನಾವು ಹೆಂಗೆ ಅವೈಜ್ಞಾನಿಕವಾಗಿ ಮಾಡಿಲ್ಲ ಅಂತಕ್ಕಂಥದ್ದು ಇಲಾಖೆ ಹೇಳ್ತಾ ಇದೆ. ಇನ್ನು 13ನೇ ಪಾಯಿಂಟನ್ನು ನೋಡೋಣ. ಈಗ
ಇಂಗ್ಲೀಷ್ ಮಾಧ್ಯಮ, ಮರಾಠಿ ಮಾಧ್ಯಮ ಹಾಗೂ ಭಾಷಾ ಅಲ್ಪಸಂಖ್ಯಾತ ಶಾಲೆಗಳಿಗೆ ಒಂದು ಇಂಗ್ಲೀಷ್ ಹುದ್ದೆ ಹಾಗೂ ಕನ್ನಡ ಹುದ್ದೆಯನ್ನು ಕಡ್ಡಾಯವಾಗಿ ನೀಡಬೇಕು ಅಂತ ಹೇಳ್ತಿದ್ದಾರೆ. ಓಕೆ. ಇದಕ್ಕೆ ಉತ್ತರ ಏನಂತಂದರೆ, ಕನ್ನಡ ಹುದ್ದೆಯನ್ನು ಕಡ್ಡಾಯವಾಗಿ ನೀಡಿದೆ. ಆಂಗ್ಲ ಹುದ್ದೆಯನ್ನು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕೋಷ್ಟಕದ ಪೋಸ್ಟ್ ರೋಸ್ಟರ್‌ನಂತೆ ನೀಡಿದೆ ಅಂತಕ್ಕಂಥದ್ದು ಉತ್ತರ ಕೊಡ್ತಾ ಇದ್ದಾರೆ. 14ನೇ ಪಾಯಿಂಟು, ಒಂದೇ ಡೈಸ್ ಕೋಡ್ ಕನ್ನಡ ಮತ್ತು ಮರಾಠಿ ಮಾಧ್ಯಮ ಶಾಲೆಗಳಲ್ಲಿ, ಒಂದೇ ಮಾಧ್ಯಮದ ಶಾಲೆಗಳಲ್ಲಿ ಹೆಚ್ಚುವರಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಡೈಸ್ ಕೋಡ್ ಪ್ರತ್ಯೇಕಿಸಿ ಹೆಚ್ಚುವರಿಯನ್ನು ಪರಿಗಣಿಸಬೇಕಾಗಿ ಅಂತ ವಿನಂತಿ ಹೇಳ್ತಿದ್ದಾರೆ. ಒಂದು ಉದಾಹರಣೆ ಹೇಳ್ತಿದ್ದಾರೆ. ಇಲ್ಲಿ ಉತ್ತರ ಸ್ಪಷ್ಟೀಕರಣ: ಒಂದೇ ಕಾಂಪೌಂಡ್ ಒಳಗೆ ಇರುವ ಶಾಲೆಗಳಿಗೆ ಒಂದೇ ಡೈಸ್ ಕೋಡ್ ನೀಡಬೇಕಿರುವುದು ಇಲಾಖಾ ನಿಯಮವಾಗಿರುತ್ತದೆ. ಈ ಹಂತದಲ್ಲಿ ಡೈಸ್ ಕೋಡ್ ಪ್ರತ್ಯೇಕಿಸಿ ಹೆಚ್ಚುವರಿ ಪರಿಗಣಿಸಲು ಸಾಧ್ಯವಿಲ್ಲ. ಸಪ್ರೇಟ್ ಕನ್ನಡ ಮತ್ತು ಮರಾಠಿ ಮಾಡೋಕ್ಕೆ ಬರಲ್ಲ. ಒಂದೇ ಡೈಸ್ ಕೋಡ್ ಪ್ರಕಾರ ಮಾಡ್ತೀವಿ ಅಂತ ಇಲ್ಲಿ ಇಲಾಖೆ ಹೇಳ್ತಾ ಇದೆ ಸ್ನೇಹಿತರೆ. ಇನ್ನು 15ನೇ ಪಾಯಿಂಟ್ ನೋಡೋಣ. ಒಟ್ಟಾರೆಯಾಗಿ ಹೆಚ್ಚುವರಿ ಪ್ರಕ್ರಿಯೆಗಳನ್ನು ಕೈಗೊಳ್ಳುವಾಗ ವಿಷಯವಾರು ಶಿಕ್ಷಕರನ್ನು ಗುರುತಿಸಿ ಹೆಚ್ಚುವರಿ ಪ್ರಕ್ರಿಯೆಗಳನ್ನು ಕೈಗೊಳ್ಳದೆ ಶಾಲೆಯಲ್ಲಿ ಮಂಜೂರಾದ ಹುದ್ದೆಗಳು ಹಾಗೂ ಕಾರ್ಯನಿರ್ವಹಿಸಿದ ಹುದ್ದೆಗಳಿಗೆ ಅನುಸಾರವಾಗಿ ಹೆಚ್ಚುವರಿ ಪ್ರಕ್ರಿಯೆಗಳನ್ನು ಕೈಗೊಳ್ಳಬೇಕಾಗಿ ವಿನಂತಿ ಅಂತ ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ? ವಿಷಯವಾರು ಶಿಕ್ಷಕರನ್ನ ಗುರುತಿಸಿ ಹೆಚ್ಚುವರಿ ಪ್ರಕ್ರಿಯೆಯನ್ನು ಕೈಗೊಳ್ಳದೆ, ವಿಷಯವಾರು ಮಾಡಬೇಡಿ, ಮಂಜೂರಾದ ಹುದ್ದೆ ಮತ್ತು ವರ್ಕಿಂಗ್ ಟೀಚರ್ಸ್ನ ಪರಿಗಣಿಸಿ ಮಾಡಬೇಕಂತ ಹೇಳಿದ್ದಾರೆ. ಇಲ್ಲಿ ಸದರಿ ಕೋರಿಕೆಯನ್ನು ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಅಳವಡಿಸಲಾಗಿದೆ ಅಂತಕ್ಕಂಥದ್ದನ್ನು ಉತ್ತರ ಕೊಡ್ತಾ ಇದ್ದಾರೆ. ಅಂದರೆ ಮ್ಯಾಪಿಂಗ್ ಅಂದರೆ ಈಗ ನಡೀತಾ ಇದೆ, ಇದ್ರ ಬಗ್ಗೆ ಏನು ಮಾಡಬೇಕಂತೇಳಿ ಚರ್ಚೆ ಮಾಡ್ತಿದ್ದಾರೆ, ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ಪಾಯಿಂಟು ಸ್ವಲ್ಪ ಹಿಂದೆ ಮುಂದೆ ಆಗಿತ್ತು PDF. ಸ್ನೇಹಿತರೆ, 6ನೇ ಪಾಯಿಂಟ್ ಸ್ವಲ್ಪ ಡಿಸ್ಕಸ್ ಮಾಡಿರಲಿಲ್ಲ, ಈಗ ಚರ್ಚೆ ಮಾಡೋಣ. ರಾಜ್ಯಾದ್ಯಂತ ಖಾಲಿ ಇರುವ GPT ಹುದ್ದೆಗಳನ್ನು ಸೇರಿಸಿ ಎಲ್ಲ ಹುದ್ದೆಗಳನ್ನು ಕೌನ್ಸಿಲಿಂಗ್ನಲ್ಲಿ ತೋರಿಸಿ. ಹುದ್ದೆಗಳನ್ನು ಕೂಡ ತೆಗೆದುಕೊಳ್ಳಲು ಅವಕಾಶ ಕಲ್ಪಿಸಿಕೊಡಿ. ಏನಂತ ನಾವು ಕಾಮನ್ನಾಗಿ ಕೇಳ್ತೀವಿ, GPTಗಳನ್ನು ಕೊಡಿ ಅಂತೇಳಿ. ಬಟ್ ಇಲ್ಲೇನು ಹೇಳ್ತಾರೆ ಉತ್ತರ: ಪ್ರತ್ಯೇಕ ವೃಂದಗಳಂತೆ ಹುದ್ದೆಗಳನ್ನು ಹಂಚಿ ಏನು ಹೆಚ್ಚುವರಿ ಪ್ರಕ್ರಿಯೆ ಮಾಡ್ತಿರೋದ್ರಿಂದ ಹಾಗೂ ಕಾರ್ಯನಿರ್ವಹಿಸಿದ ಶಿಕ್ಷಕರು 2 ವೃಂದದಲ್ಲಿರೋದ್ರಿಂದ ಒಂದು ವೃಂದವೆಂದು ಪರಿಗಣಿಸಿ ಖಾಲಿ ಹುದ್ದೆ ತೋರಿಸಲು ಸಾಧ್ಯವಿಲ್ಲ. ಇನ್ನೊಂದು ಹುದ್ದೆ ಒಂದು ವೃಂದವನ್ನು ಇನ್ನೊಂದು ವೃಂದದ ಹುದ್ದೆಗಳನ್ನು ತೋರ್ಸೋಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. GPT, PST ಆ ರೀತಿಯಲ್ಲಿ ಹೇಳ್ತಿದ್ದಾರೆ. PSTನ ತೊಗೋಬೇಕು, GPTನ ತೊಗೋಬೇಕು ಅನ್ನೋ ಈ ಒಂದು ಅರ್ಥ ಹೇಳ್ತಾ ಇದ್ದಾರೆ. 7ನೇ ಪಾಯಿಂಟು, ಈಗಾಗಲೇ 250ಕ್ಕಿಂತ ಹೆಚ್ಚು ಮಕ್ಕಳಿರುವ ಮುಖ್ಯ ಶಿಕ್ಷಕರನ್ನು ಆ ಹುದ್ದೆಯನ್ನು ಹಿರಿಯ ಮುಖ್ಯ ಗುರುಗಳ ಹುದ್ದೆಯಿಂದ ಪರಿಗಣಿಸಿ ಹೆಚ್ಚುವರಿ ಮಾಡುತ್ತಿರುವುದು ನ್ಯಾಯಸಮ್ಮತವಲ್ಲ. ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರನ್ನು ಬಡ್ತಿ, ನಿವೃತ್ತಿ, ವರ್ಗಾವಣೆಯಾಗುವವರೆಗೂ ಮುಂದುವರಿಸಬೇಕಾಗಿ ವಿನಂತಿ. ಈ ರೀತಿಯಲ್ಲಿ ಅವರು ಪ್ರಶ್ನೆ ಕೇಳಿದರೆ ಉತ್ತರ ಏನು ಹೇಳ್ತಾರೆ? ಕಳೆದ ವರ್ಷದಂತೆ ಮಕ್ಕಳ ಸಂಖ್ಯೆ ಹೆಚ್ಚಿರುವ ಶಾಲೆಗಳಲ್ಲಿ ಹಿರಿಯ ಮುಖ್ಯ ಶಿಕ್ಷಕರನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ. 8ನೇ ಪಾಯಿಂಟ್, ಕಳೆದ ಸಾಲಿನಲ್ಲಿ ಶೂನ್ಯ ದಾಖಲಾತಿಯಾಗಿರುವ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರನ್ನು ಹೆಚ್ಚುವರಿ ಎಂದು ಗುರುತಿಸಲಾಗಿದ್ದು, ಪ್ರಸ್ತುತ ವರ್ಷ ಸದರಿ ಶಾಲೆಗಳಲ್ಲಿ ಮಕ್ಕಳು ದಾಖಲಾಗಿರುವುದರಿಂದ ಅಂತಹ ಶಾಲೆಗಳಲ್ಲಿ ಗುರುತಿಸಿರುವ ಹೆಚ್ಚುವರಿ ಶಿಕ್ಷಕರು ಕೈಬಿಡಬೇಕಾಗಿ ವಿನಂತಿ. ನಿಯಮಾನುಸಾರ ನಿಗದಿತ ಸಂಖ್ಯೆ ಇದ್ದರೆ ಅಲ್ಲಿ ದಾಖಲಾಗಿದ್ದಲ್ಲಿ ಅವರಂಥ ಶಿಕ್ಷಕರನ್ನ ಕೈಬಿಡಲಾಗ್ತದೆ. ಮಕ್ಕಳು ದಾಖಲಾತಿ ಸಂಖ್ಯೆ ಇದ್ದರೆ ಅಂಥವ್ರನ್ನೂ ಕೂಡ ಹೆಚ್ಚುವರಿ ಪ್ರಕ್ರಿಯೆಯಿಂದ ಕೈಬಿಡ್ತಾ ಇದ್ದಾರೆ. ಇದನ್ನು ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು, ರಾಮನಗರ ಸ್ನೇಹಿತರು ಕೂಡ ಈ ಪ್ರಶ್ನೆ ಕೇಳಿದರು. ಅವ್ರಿಗೆ ಖಂಡಿತ ಇಲ್ಲಿ ಉತ್ತರ ಸಿಕ್ಕಿದೆ ಅಂತ ಹೇಳ್ತೀನಿ. 9ನೇ ಪ್ರಶ್ನೆ, ಹೆಚ್ಚುವರಿಯಾಗಿರುವ ಮರಾಠಿ ಮಾಧ್ಯಮದ ಶಿಕ್ಷಕರಿಗೆ ಬೇರೆ ಬೇರೆ ವಲಯಗಳಿಗೆ ಸ್ಥಳ ನಿಯುಕ್ತಿ ನೀಡದೆ ಅದೇ ವಲಯದಲ್ಲಿ ಸ್ಥಳ ಆಯ್ಕೆಗೆ ಅವಕಾಶ ಕಲ್ಪಿಸಿಕೊಡ್ಬೇಕಾ? ಏನಂತ ಅಂದ್ರೆ ಅದೇ ವಲಯದಲ್ಲಿ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ಅವರಿಗೆ. ಅದೇ ಜಿಲ್ಲೆಯೊಳಗೆ ನೀಡ್ತೀವಿ, ಜಿಲ್ಲೆಯೊಳಗೆ ಎಲ್ಲಾದರೂ ನೀಡ್ಬೋದು ಅಂತ ಹೇಳ್ತಿದ್ದಾರೆ. 10ನೇ ಪಾಯಿಂಟು, 1ರಿಂದ 8ನೇ ತರಗತಿಯ ಶಾಲೆಗಳಲ್ಲಿ 8ನೇ ತರಗತಿಯ ಬೋಧನೆಗಾಗಿ ನೇಮಕಾತಿಯಾಗಿರುವ TGT ಶಿಕ್ಷಕರನ್ನು ಹಂತವಾಗಿ ಪ್ರೌಢಶಾಲೆಗೆ ನಿಯುಕ್ತಿಗೊಳಿಸುತ್ತಿರುವುದರಿಂದ ಅಲ್ಲಿರುವ PST ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಕೂಡ ಹೆಚ್ಚುವರಿ ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ಮಾಡಬೇಕಂತ ಕೇಳ್ತಾ ಇದ್ದಾರೆ. ಮಕ್ಕಳ ಅನುಪಾತದಂತೆ ಮಂಜೂರಾದ ಹುದ್ದೆಗಳಿಗೆ ಅನುಗುಣವಾಗಿ ಹೆಚ್ಚುವರಿ ಮಾಡ್ತಾ ಇದ್ದಾರೆ. PST ಶಿಕ್ಷಕ ಮತ್ತು TGT ಶಿಕ್ಷಕರಿಂದ ಪ್ರತ್ಯೇಕವಾಗಿರ್ತದೆ. ಹಾಗಾಗಿ ಇದನ್ನು ಮಾಡೋಕ್ಕೆ ಬರಲ್ಲ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಮತ್ತು ಮಕ್ಕಳ ಸಂಖ್ಯೆ ಹೆಚ್ಚಿದ್ದಲ್ಲಿ ಮಾತ್ರ ಅವ್ರನ್ನ ಕೈ ಬಿಡ್ತೀವಿ ನಾವು ಹೆಚ್ಚುವರಿ ಪ್ರಕ್ರಿಯೆಯಿಂದ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈಗಿನ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ನಡೀತಿರುವುದರಿಂದ ಹೆಚ್ಚುವರಿ ಹಲವಾರು ಶಿಕ್ಷಕರು ತಮ್ಮ ಗೊಂದಲಗಳನ್ನು, ಸಮಸ್ಯೆಗಳನ್ನು ಹೇಳ್ಕೊತಾ ಇದ್ದರು. ಅವರಿಗೆ ಇಲಾಖೆ ಈಗ ಸ್ಪಷ್ಟನೆ ನೀಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಖಂಡಿತ ನಿಮ್ಮೆಲ್ಲರ ಮಾಹಿತಿಗಾಗಿ ಖಂಡಿತ ಬೊಬ್ಬಜ್ಜಿ ಇನ್ಫೋದಿಂದ ಕಾಲಕ್ಕೆ ಶಿಕ್ಷಕರಿಗೆ, ನೌಕರರಿಗೆ ಒಳಿತಾಗ್ತಕ್ಕಂಥ ಮತ್ತು ಅಷ್ಟೇ ಸಮಂಜಸವಾಗಿರ್ತಕ್ಕಂಥ ಉತ್ತರಗಳನ್ನು ಮತ್ತು ಸಂದೇಶಗಳನ್ನು ನೀಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತ ಮುಂದುವರಿಸ್ತೇವೆ. ಸ್ನೇಹಿತರೆ, ಮುಂದಿನ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರೋಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೀನಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.